ನೋಡಿ, ನನ್ನ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತಿಲ್ಲೇನೇ ನಡೆದಿದ್ರು ಅದೆಲ್ಲ ನಮ್ಮ ಕೈ ಮೀರಿ ನಡೆದಿರೋದು. ಇದರಲ್ಲಿ ನಮ್ಮ ಕಾವೇರಿ ತಪ್ಪೇನೂ ಇಲ್ಲ. ಅವಳು ತಪ್ಪೇ ಇಲ್ದಿದ್ರು ಅವಳು ಬಲಿಪಶು ಆಗಿದ್ದಾಳೆ. ಅದಕ್ಕೆ ನಾವು ನಾಚಿಕೆ ಪಡಬೇಕಾಗಿಲ್ಲ. ನನ್ನ ಮಗಳು ತಲೆ ತಗ್ಸೋಂಥ ಕೆಲಸ ಯಾವುದೂ ಮಾಡಿಲ್ಲ. ಇಲ್ಲ ಅಮ್ಮ, ಇದಕ್ಕೆಲ್ಲ ನಾನೇ ಕಾರಣ. ಏನ್ ಹೇಳ್ತಿದ್ಯಾ ಕಂದ? ಆಕಾಶ್ ಮೋಸ ಮಾಡಿದ್ಕೆ ನೀನ್ ಹೇಗೆ ಕಾರಣ ಆಗ್ತೀಯಾ? ನಾನು ಆಕಾಶ್ನ ಒಪ್ಕೊಳ್ಳೋಕ್ಕೂ ಮುಂಚೆ ಅವನ ಪೂರ್ವಾಪರನ ನೀಟಾಗಿ ತಿಳ್ಕೋಬೇಕಿತ್ತು. ಎರಡು ಸಲ ನಾನು ಅವನ್ನ ಮೀಟ್ ಮಾಡಿದ್ರು ಅವನ್ ಫ್ರಾಡ್ ಅಂತ ನನಗೆ ಗೊತ್ತೇ ಆಗ್ಲಿಲ್ಲ. ನನ್ನ ಬೇಜವಾಬ್ದಾರಿಯಿಂದನೇ ಇವತ್ತು ಇಷ್ಟೆಲ್ಲ ಅನಾಹುತ ಆಯ್ತು. ಬಂದವ್ರ ಮುಂದೆ ನಿಮ್ಗೆ ಅವಮಾನ ಆಯ್ತು. ನಮ್ಮ ಮಾನ ಮರ್ಯಾದೆನ ನಾವೇ ಕಳ್ಕೊಂಡ್ಬಿಟ್ವಿ. ಕಾವೇರಿ, ಕಾವೇರಿ, ಆಕಾಶ್ ಒಬ್ಬ ಫ್ರಾಡು. ಅವನ್ ಮಾಡಿರೋ ಕಚ್ಚಡ ಕೆಲ್ಸಕ್ಕೆ ನೀನ್ ಯಾಕೆ ಹೊಣೆ ಮಾಡ್ಕೋತಿದ್ಯಾ ಕಾವೇರಿ? ಇಲ್ಲ ಸರ್ಸು, ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬ್ತಿರೋ ಈ ನನ್ನ ದಡ್ಡತನದಿಂದಾನೆ ಇದೆಲ್ಲ ಆಗ್ತಿರೋದು. ಮೊದಲು ಆ ಯದುನ ನಂಬಿ ಅವನಿಂದ ಮೋಸ ಹೋದೆ. ಆ ತಪ್ಪನ್ನ ಸರಿ ಮಾಡ್ಕೋಬೇಕು ಅಂತ ವಿಧಿ ಇಲ್ಲದೆ ಆಕಾಶ್ ಜೊತೆ ನಾನು ಮದ್ವೆಗೆ ಒಪ್ಕೊಂಡೆ. ಆದ್ರೆ ಈಗ ಅವನಿಂದನೂ ನನ್ನ ಮೋಸ ಹೋದೆ. ನಾನೇ ಸರಿ ಇಲ್ಲ ಸರ್ಸು. ಪದೇ ಪದೇ ನನ್ನ ಜೀವನದಲ್ಲಿ ಸೋಲ್ತಾನೆ ಇದ್ದೀನಿ. ನಾನು ಸೋತೋಗ್ಬಿಟ್ಟೆ. ಕಾವೇರಿ, ಅಳ್ಬೇಡ ಪ್ಲೀಸ್. ನಿನ್ ಜೊತೆ ನಾನಿದ್ದೀನಿ. ಪ್ಲೀಸ್ ಕಾಮ್ ಡೌನ್. ನಿನ್ ಜೀವನದಲ್ಲಿ ಅದೇನೇನ್ ನಡೀತಿದ್ಯೋ ಅದಕ್ಕೆಲ್ಲ ನೀನ್ ಕಾರಣ ಅಲ್ವೇ ಅಲ್ಲ. ನೀನೊಬ್ಳು ಪ್ಯೂರ್ ಸೋಲ್. ನನಗೆ ಯಾಕೆ ಹೀಗೆಲ್ಲ ಆಗ್ತಿದೆ ಸರ್ಸು? ನಾನು ಏನ್ ತಪ್ಪು ಮಾಡಿದ್ದೀನಿ? ಇಲ್ಲಿವರೆಗೂ ತಪ್ಪಾಗಿದೆ ನಿಜ, ಆದ್ರೆ ಅದಿನ್ಮೇಲಿಂದ ರಿಪೀಟ್ ಆಗೋದ್ ಬೇಡ. ನೀನ್ ಎಲ್ಲ ವಿಷಯನೂ ಪ್ರೀತಮ್ ಹತ್ರ ಹೇಳ್ಕೊ. ಹೇಗಿದ್ರು ಪ್ರೀತಮ್ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾನೆ ಅಂತ ಹೇಳಿದ್ದೆ ಅಲ್ವಾ? ಅವನ್ ನಿನ್ನ ಖಂಡಿತ ಅರ್ಥ ಮಾಡ್ಕೋತಾನೆ.